ಇವತ್ತು ಪ್ರಧಾನಿ ನರೇಂದ್ರ ಮೋದಿಗೆ ಜನ್ಮದಿನದ ಸಂಭ್ರಮ. ದೇಶದೆಲ್ಲೆಡೆ ಪ್ರಧಾನಿ ನರೇಂದ್ರ ಮೋದಿ ಹುಟ್ಟುಹಬ್ಬದ ಸಂಭ್ರಮಾಚರಣೆ ನಡೀತಾ ಇದೆ. ವಿಶ್ವದೆಲ್ಲೆಡೆಯಿಂದ ಶುಭಾಶಯಗಳ ಮಹಾಪೂರ ಹರಿದು ಬಂದಿದೆ. ಆದರೆ ಮೋದಿಗೆ 75 ವರ್ಷ ತುಂಬುತ್ತಾ ಇದ್ದ ಹಾಗೆ ಬಿಜೆಪಿಯಲ್ಲಿ 75ಕ್ಕೆ ನಿವೃತ್ತಿ ವಿಚಾರ ಮುನ್ನೆಲೆಗೆ ಬಂದಿದೆ. ಪ್ರಧಾನಿ ಮೋದಿ ನಿವೃತ್ತಿ ಘೋಷಿಸುತ್ತಾರಾ ಅನ್ನುವಂತಹ ಚರ್ಚೆ ಜೋರಾಗಿದೆ. ಪ್ರಧಾನಿ ಮೋದಿಗೆ 75ನೇ ಜನ್ಮದಿನಾಚರಣೆಯ ಸಂಭ್ರಮ. ಶುಭಾಶಯಗಳ ಮಹಾಪೂರ, ಹೋಮ ಹವನ ಪೂಜೆ. ಪ್ರಧಾನಿ ನರೇಂದ್ರ ಮೋದಿ 75ರ ವಸಂತಕ್ಕೆ ಕಾಲಿಟ್ಟಿದ್ದಾರೆ. ಬಿಜೆಪಿ ಸೇರಿ ಎನ್ಡಿಎ ಮಿತ್ರ ಪಕ್ಷಗಳು ಸೇರಿದಂತೆ ದೇಶದ ಮೂಲೆ ಮೂಲೆಯಲ್ಲೂ ಮೋದಿ ಜನ್ಮಾಚರಣೆ ಕಳೆಗಟ್ಟಿದೆ. ವಿಶ್ವದೆಲ್ಲೆಡೆಯಿಂದ ಶುಭಾಶಯಗಳ ಮಹಾಪೂರವೇ ಹರಿದು ಬರ್ತಿದೆ. ದೇಶದ ಉದ್ದಗಲಕ್ಕೂ ಮೋದಿ ಹೆಸರಲ್ಲಿ ಹೋಮ ಹವನ ಹಾಗೂ ದೇವಾಲಯಗಳಲ್ಲಿ ಪೂಜೆ ಪುನಸ್ಕಾರ, ರಕ್ತದಾನ, ಅನ್ನದಾನ, ಶುಚಿತ್ವ ಕಾರ್ಯ ನಡೀತಿದೆ. ಎಲ್ಲೆಲ್ಲೂ ನಮೋ ಕಹಳೆ ಮೊಳಗಿದೆ. ಪ್ರಧಾನಿ ಮೋದಿಗೆ ದೊಡ್ಡಣ್ಣ ಟ್ರಂಪ್ ಶುಭಾಶಯ. ತೆರಿಗೆ ಸಂಘರ್ಷ ನಡೀತಿರುವ ಮಹತ್ವದ ರಾಜತಾಂತ್ರಿಕ ಬೆಳವಣಿಗೆಯಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಪ್ರಧಾನಿ ಮೋದಿಗೆ ಜನ್ಮದಿನದ ಶುಭಾಶಯ ತಿಳಿಸಿದ್ದಾರೆ. ನಿನ್ನೆ ರಾತ್ರಿ ಮೋದಿಗೆ ಕರೆ ಮಾಡಿದ್ದ ಟ್ರಂಪ್ ವಿಶಸ್ ತಿಳಿಸಿದ್ದಾರೆ. ನನ್ನ ಸ್ನೇಹಿತ ಅಮೆರಿಕ ಅಧ್ಯಕ್ಷ ಟ್ರಂಪ್ ಶುಭಾಶಯ ತಿಳಿಸಿದ್ದಕ್ಕೆ ಧನ್ಯವಾದ ಅಂತ ಮೋದಿ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ. ಹುಟ್ಟುಹಬ್ಬದ ದಿನವೇ ಮಧ್ಯಪ್ರದೇಶಕ್ಕೆ ತೆರಳಿದ್ದ ಪ್ರಧಾನಿ ಮೋದಿ ಮಧ್ಯಪ್ರದೇಶದ ದಾರ್ನಲ್ಲಿ ಸಾರ್ವಜನಿಕ ರ್ಯಾಲಿಯಲ್ಲಿ ಭಾಗಿಯಾಗಿದ್ದಾರೆ. ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಿದ ಬಳಿಕ ಮಾತನಾಡಿದ ಪ್ರಧಾನಿ ಮೋದಿ, ಪಹಲ್ಗಾಮ್ ಉಗ್ರರ ಹುಟ್ಟಡಗಿಸಿದ ಸೇನೆಯ ಪರಾಕ್ರಮಕ್ಕೆ ಬೆನ್ನು ತಟ್ಟಿದ್ರು. ಇನ್ನು ಪಾಕಿಸ್ತಾನದ ಅಣು ಬಾಂಬ್ ಬೆದರಿಕೆಗೂ ಖಡಕ್ ತಿರುಗೇಟು ನೀಡಿದ್ದಾರೆ. ಪಾಕಿಸ್ತಾನ್ ಕೋ घुटनों पर ला दिया. अभी कल ही देश और दुनिया ने देखा है, फिर एक पाकिस्तानी आतंकी ने रो रो कर अपना हाल बताया है. 75 ವರ್ಷ ಆಯಿತು, ನಿವೃತ್ತಿ ಘೋಷಿಸ್ತಾರಾ ಪ್ರಧಾನಿ ಮೋದಿ? 75 ವರ್ಷಗಳು ತುಂಬಿದ ಹಿನ್ನೆಲೆ ಪ್ರಧಾನಿ ಮೋದಿ ನಿವೃತ್ತಿಯಾಗ್ತಾರೆ ಎಂಬ ಚರ್ಚೆ ನಡೀತಾ ಇದ್ದು, ನಮ್ಮಲ್ಲಿ ವಯಸ್ಸಿನ ಮಿತಿ ಇಲ್ಲ, ನಮ್ಮಲ್ಲಿ ಪರ್ಫಾರ್ಮೆನ್ಸ್ಗೆ ಮಾತ್ರ ಮನ್ನಣೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಪ್ರತಿಕ್ರಿಯಿಸಿದ್ದಾರೆ. ಇನ್ನು ಮೋದಿ 5 ವರ್ಷ ಪ್ರಧಾನಿ ಆಗಬೇಕು ಅಂತ ಮಾಜಿ ಸಿಎಂ ಸದಾನಂದ ಗೌಡ ಆಶಿಸಿದ್ದಾರೆ. ಮತ್ತೊಂದೆಡೆ ಕೇಂದ್ರ ಸಚಿವ ವಿ ಸೋಮಣ್ಣ ಕೂಡ ಪ್ರಧಾನಿ ಮೋದಿ ಮುಂದುವರಿಯುವ ಪರೋಕ್ಷ ಸೂಚನೆ ಕೊಟ್ಟಿದ್ದಾರೆ. ಮೋದಿಯವರ ಕಾರ್ಯಕ್ಷಮತೆ, ಅವರ ವಯಸ್ಸು ಗಣನೆಗೆ ಬರಲ್ಲ. ಬಿಜೆಪಿಯಲ್ಲಿ ಆ ಥರದ್ದು ಯಾವುದೇ ವಯಸ್ಸು ಇಲ್ಲ. ಮೋದಿಯವರು, ನಾವೆಲ್ಲ ಕಾರ್ಯಕರ್ತರು, ಈ ದೇಶದ ಜನತೆ ಹೇಳೋದು, ಮೋದಿಯವರು ಮತ್ತೊಂದು ಬಾರಿ ಈ ದೇಶದ ಪ್ರಧಾನಿಯಾಗಿ. 75 ವರ್ಷ ಅಂತ ಹೇಳಿದ್ರೆ ಹಿಂದಿನ ದಿನಗಳಲ್ಲಿ ನಿಮ್ಮ ಜೀವಿತಾವಧಿಯೇ ಕಡಿಮೆ ಇತ್ತು ಸರ್. 60 ವರ್ಷದಲ್ಲಿ ಸಾಯ್ತಾ ಇದ್ರು, 70 ವರ್ಷ ಅಂತ ಆಯಿತು. ಈಗ 85 ವರ್ಷ ಅಂತ ಹೇಳ್ತಾರೆ. ಜಾಗತಿಕ ನಮ್ಮ ಇತ್ತೀಚಿನ ದಿನಗಳಲ್ಲಿ ಅಂಕಿಅಂಶಗಳ ಪ್ರಕಾರ ಮನುಷ್ಯನ ಪ್ರಾಯ 85 ವರ್ಷ ಆಗಿದೆ. ಆದ ಕಾರಣ 75 ಇದ್ದದ್ದು ಕೂಡ ಮೇಲೆ ಹೋಗಬೇಕಲ್ಲ, ಹಾಗಾಗಿ 80ರವರೆಗೆ ಇರ್ಬೋದು. ತಾವೇ ಹೇಳಿದಂಗೆ ನಮ್ಮ RSSನ ಮುಖ್ಯಸ್ಥರು ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಆ ಸಂದೇಶವನ್ನು ನಾನು ಉಲ್ಲೇಖನ ಮಾಡೋದಕ್ಕಿಂತ ಹೆಚ್ಚಾಗಿ ನೀವುಗಳು ಉಲ್ಲೇಖನ ಮಾಡೋದು ಒಳ್ಳೆಯದು. ದೇಶಕ್ಕೆ ಮೋದಿಯವರ ಅವಶ್ಯಕತೆ ಇದೆ. ಈ ದೇಶವನ್ನು ಸಂಪದ್ಭರಿತ ರಾಷ್ಟ್ರ ಮಾಡೋದಕ್ಕೆ ಅವರ ಇನ್ನೂ 100 ವರ್ಷ. ಒಟ್ಟಾರೆ ಪ್ರಧಾನಿ ಮೋದಿ ಗುಜರಾತ್ನಲ್ಲಿ 11 ವರ್ಷಗಳ ಕಾಲ ಮುಖ್ಯಮಂತ್ರಿಯಾಗಿ ಹಾಗೂ ಕೇಂದ್ರದಲ್ಲಿ ಪ್ರಧಾನಿಯಾಗಿ 11 ವರ್ಷಗಳನ್ನ ಪೂರೈಸಿದ್ದಾರೆ.
ಸದ್ಯ ಪ್ರಧಾನಿ ಮೋದಿಗೆ 75 ವರ್ಷಗಳು ತುಂಬಿದ್ದು ನಿವೃತ್ತಿ ಘೋಷಿಸ್ತಾರಾ ಅಥವಾ ಮುಂದುವರಿತಾರಾ ಅನ್ನೋದು ಕುತೂಹಲ ಮೂಡಿಸಿದೆ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.